ಹಾಯ್ ಫ್ರೆಂಡ್ಸ್, ಈ ವಿಡಿಯೋನ ಹೇಗೆ ಎಡಿಟ್ ಮಾಡೋದು, ಕಲರ್ ಹೇಗೆ ಇನ್ಕ್ರೀಸ್ ಮಾಡ್ಕೊಳೋದು, ಬ್ಲರ್ ಹೆಂಗೆ ಮಾಡೋದು ಅಂತ ನಾನೆಲ್ಲ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಯಾರು ಮಿಸ್ ಮಾಡದೆ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಈ ವಿಡಿಯೋನ ಎಡಿಟ್ ಮಾಡೋದು ಹೇಗೆ ಅಂದರೆ, ಫಸ್ಟ್ ನಿಮ್ಮ ಹತ್ರ ಕ್ಯಾಪ್ಕಟ್ ಅಪ್ಲಿಕೇಶನ್ ಇರಬೇಕು. ಆಮೇಲೆ ಒಂದು ವಿಡಿಯೋ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡ್ಮೇಲೆ ಆ್ಯಡ್ ಓವರ್ ಇಲ್ಲ ಅಂತ ತೋರಿಸ್ತಾ ಇದ್ದೀನಿ ನೋಡಿ, ಅದು ಇನ್ನೊಂದು ಸರಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಅದು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಮತ್ತು ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಕರೆಕ್ಟಾಗಿ ಅದೇ ಆ ವಿಡಿಯೋ ಎಷ್ಟಿದೆಯೋ ಅದರಲ್ಲೂ ಅದು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ಡಿಲೀಟ್ ಮಾಡಿಬಿಡಿ. ಡಿಲೀಟ್ ಮಾಡಿಬಿಟ್ಟು ನಿಮಗೆ ಎಫೆಕ್ಟ್ ಹಾಕ್ಕೋಬೇಕು. ಫಸ್ಟಲ್ಲಿ ಎಫೆಕ್ಟ್ ಅಂದರೆ ಬ್ಲರ್ ಎಫೆಕ್ಟು. ನಿಮಗೆ ಎರಡರಲ್ಲಿ ನಾನು ಒಂದು ಬ್ಲರ್ ಎಫೆಕ್ಟ್ ಹಾಕ್ಕೊತಾ ಇದ್ದೀನಿ. ಬ್ಲರ್ ಎಫೆಕ್ಟು ಫುಲ್ಲು ಲಾಸ್ಟ್ವರೆಗೂ ಇದು ಮಾಡಿಬಿಟ್ಟು ಇದು ಮಾಡಿ. ಆಮೇಲೆ ಸ್ಪೀಡ್ ಅಂತ ಇದೆ, ಇನ್ಕ್ರೀಸ್ ಅಂತಿದೆ, ಅಲ್ಲಿ ಸ್ಪೀಡ್ ಕಮ್ಮಿ ಮಾಡಿ ಇದು ಜಾಸ್ತಿ ಮಾಡ್ಕೊಳ್ಳಿ ಕೆಳಗೆ ಇರೋದು. ಆಮೇಲೆ ಮಾಡ್ಕೊಂಡ್ಮೇಲೆ ಆದಮೇಲೆ ನೀವು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಓವರ್ ಇಲ್ ಅಂತ, ಆ ಓವರ್ ಇಲ್ ಅನ್ನೋ ಆಪ್ಷನ್ನ ಒತ್ಬಿಟ್ಟು ನಿಮಗೆ ಯಾವ ವಿಡಿಯೋ ಬೇಕಾಗಿದ್ದರೆ ಆ ವಿಡಿಯೋ ಅದ್ರ ತಕ್ಕಂಗೆ ಸೇಮ್ ವಿಡಿಯೋನೇ ಹಾಕ್ಕೊಂಡು ಅದು ಅಡ್ಜಸ್ಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಇರಬೇಕದು. ಹತ್ತ ಇದ್ದರೆ ಅದು ಸರಿಯಾಗಿ ಬ್ಲರ್ ಆಗೋಲ್ಲ. ಆಮೇಲೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ, ಎಲ್ಲ ಕರೆಕ್ಟಾಗಿದೆ ನಂದು. ಕರೆಕ್ಟಾಗಿ ನೀವು ಮಾಡ್ಕೊಳ್ಳಿ. ಕೆಳಗೆ ಕಟ್ಔಟ್ ಅಂತಿದೆ, ಅದು ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಟರ್ನ್ ಆಫ್ ಅಂತಿದೆ, ಅದೇನು ಮಾಡಬೇಡಿ. ರಿಮೂವ್ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರಿಮೂವ್ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ವಿಡಿಯೋ ಆಟೋಮೆಟಿಕಲ್ಲಿ ರಿಮೂವ್ ಆಗೋಗುತ್ತೆ. ಹಿಂದೆ ಬ್ಯಾಕ್ಗ್ರೌಂಡ್ ಅನ್ನೋದು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಆಮೇಲೆ ಅಲ್ಲಿ 21, 22 ಅಂತ ಓಡ್ತಾ ಇದೆಯಲ್ಲ ಟೈಮಿಂಗ್ಸು, ಅದು 100 ಆಗಬೇಕು. 100 ಕಂಪ್ಲೀಟ್ ಆದಮೇಲೆ ನಿಮಗೆ ಫುಲ್ಲು ವಿಡಿಯೋ ಚೆನ್ನಾಗಿ ಬ್ಲರ್ರು ಚೆನ್ನಾಗಿ ಇನ್ಕ್ರೀಸ್ ಆಗಿರುತ್ತೆ. ಆಮೇಲೆ ನೀವು ಏನು ಮಾಡಬೇಕು ಗೊತ್ತಾ, ನಿಮಗೆ ಎಲ್ಲಾದರೂ ಸ್ವಲ್ಪ ಮಿಸ್ಟೇಕ್ ಅನಿಸಿದರೆ ಅದನ್ನು ನೋಡಿ. ಇವಾಗ ನಾನು ಬೇಗ ಮಾಡ್ಕೊಂಡು ಮತ್ತು ನನ್ನಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಅದು ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋದಂದರೆ ಕರೆಕ್ಟಾಗಿ ಕುಣಿಸ್ಕೊಂಡಿಲ್ಲ. ಫಸ್ಟು ಸ್ವಲ್ಪ ಇದಾಗಿತ್ತು, ಮತ್ತು ಅದ್ರ ತಕ್ಕಂಗೆ ನಾನು ಕರೆಕ್ಟಾಗಿ ಕುಣಿಸ್ಕೊಂಡು ಇವಾಗ ನೋಡಿ ನಾನು ಸ್ವಲ್ಪ ಇದಾಗಿತ್ತು, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗಿರಲಿಲ್ಲ. ನೀವು ನಿಮ್ಗೇನಾದರೂ ಕರೆಕ್ಟಾಗಿ ಆಗಿಲ್ಲ ಅಂದರೆ ಯಾವಾಗ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬೋದು, ಅದೇನು ತೊಂದರೆ ಇಲ್ಲ. ಆಮೇಲೆ ನಾನು ಇವಾಗ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಝೂಮ್ ತಗೊಂಡ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇವಾಗ ನಾನು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಬಂದಿದೆ ಫ್ರೆಂಡ್ಸ್. ಇವಾಗ ನಾನು ಬ್ಲರ್ ಮಾಡ್ಕೊಂಡಿದ್ದೀನಿ. ಬ್ಲರ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನಂದರೆ, ಇವಾಗ ನೀವು ಇಲ್ಲಿ ಅಡ್ಜಸ್ಟ್ ಮೇಲೆ ಬರಬೇಕು. ಇಲ್ಲಿ ಅಡ್ಜಸ್ಟ್ ಮೇಲೆ ಬಂದಮೇಲೆ ನಿಮಗೆ ಇಲ್ಲಿ ಕಮ್ಮಿ ಬೇಕಾ ಬ್ಲರು ಫುಲ್ ಬೇಕಾ ಅಂತ ತೋರಿಸ್ತದೆ ಅದು. ಅಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೆಲೆಕ್ಟ್ ಮಾಡ್ಕೊಂಡು ಎಷ್ಟು % ಬೇಕಾದ್ರೂ ಅಷ್ಟು ಇಕ್ಕೋಬೋದು, ಅದೇನು ತೊಂದರೆ ಇಲ್ಲ. ಫುಲ್ ಇಕ್ಕೊಂಡ್ರೆ ಫುಲ್ ಬ್ಲರ್ ಆಗುತ್ತೆ, ಲೋ ಇಕ್ಕೊಂಡ್ರೆ ಕಮ್ಮಿ ಬ್ಲರ್ ಆಗುತ್ತೆ, ಅದಷ್ಟೇ ಅದು. ಆಮೇಲೆ ನೆಕ್ಸ್ಟು ಅಡ್ಜಸ್ಟ್ಗೆ ಬನ್ನಿ. ಅಡ್ಜಸ್ಟ್ಗೆ ಬಂದಮೇಲೆ ಫಸ್ಟು ಇದನ್ನು ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟು ನೀವು ಬ್ರೈಟ್ನೆಸ್ ಸ್ವಲ್ಪ ವಿಡಿಯೋಗೆ ಬೇಕಾಗಿತ್ತು, ಬ್ರೈಟ್ನೆಸ್ ಇಕ್ಕೊಳ್ಳಿ. ನಿಮ್ಗೆ ಫಸ್ಟು ಬ್ರೈಟ್ನೆಸ್ ಬೇಕಲ್ಲ, ಫಸ್ಟು ಬ್ರೈಟ್ನೆಸ್ ಇಕ್ಕೊಂಡು ಆಮೇಲೆ ಸ್ವಲ್ಪ ನಾನು 10% ಇಕ್ಕೊತಾ ಇದ್ದೀನಿ. 10% ನೀವು ಸೇಮ್ ಅದೇ ಥರ ಇಕ್ಕೊಳ್ಳಿ. ಮತ್ತು ಶಾರ್ಪ್ನೆಸ್ ಬೇಕು, ಶಾರ್ಪ್ನೆಸ್ ಒಂದು 11%, 9% ಇಕ್ಕೊತೀನಿ ನಾನು. ಇವಾಗ ನನಗೆ ಈ ಕಲರ್ HSL ಅಂತ ಇದೆ, ಆ ಆಪ್ಷನ್ಗೆ ಬಂದುಬಿಟ್ಟು ಈ ರೀತಿ ಆ ಪಾಯಿಂಟ್ಗಳು ನೋಡ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಕ್ವಾಲಿಟಿ ಇಲ್ಲ ಅಂದರೂ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ತಪ್ಪದೆ ನೋಡಿ. ನನ್ನ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೆ ಈ ಕ್ಯಾಪ್ಕಟ್ APK ಬೇಕಂದರೆ VPN ಬೇಕಂದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಇದನ್ನು ಸ್ವಲ್ಪ ಕಾಪಿ ಮಾಡ್ಕೊಳ್ಳಿ. ನಾನು ಯಾವ ಥರ ಮಾಡ್ತಾಯಿದ್ದೀನೋ ಆ ಥರ ನೋಡ್ಕೊಂಡು ನೀವು ಕಾಪಿ ಮಾಡ್ಕೊಳ್ಳಿ. ನಿಮಗೆ ಬ್ಯಾಕ್ಗ್ರೌಂಡ್ ಕಲರ್ ಅನ್ನೋದು ಸಖತ್ತಾಗಿ ಬರುತ್ತೆ. Fly away. It's the first time of today.
superhero.